ಬಂದಿರ ಮತ್ತೆ ವಾಲ್ತಕ್ಕೆ ಹೋಯ್ತಾನಿ. ಅಯ್ಯವ ಏನು ಮಾಡಕ್ಕೆ ಹೊಲ್ತಕ್ಕೆ ಹೋದಿ ಸುಮ್ಕಿರು ನಾವು ಹೋಯ್ತೀವಂತೆ. ಅಯ್ಯೋ ಏನು ಕೆಲಸ ಇಲ್ಲ ಸುಮ್ಕಿಲ್ಲ ವಾಲ್ತವ ಏನು ಈಗೇನು ಕೆಲಸ ಇರೋದು. ಅವತ್ತು ಕಾಳು ಚೆಲ್ಲಿದೆ ನೋಡೋದು ಹೆಂಗಿರೋದು ಅಂತ ನೋಡ್ಕೊಬತ್ತೀನಿ ತಡಪ್ಪ. ಇವತ್ತರ ಹೋಗಿತ್ತಿಲ್ವಾ ಚೆನ್ನಾಗಿ ಕಡ್ದದ ಕಣವ. ಸರಿ ಆಯ್ತು ನೋಡ್ಕೊಬತ್ತಿ ತಿರ್ಗಾಡ್ಕೊಂಡು ಸುಮ್ಕಿರು ಮನೇಲಿ ಏನು ಮಾಡನೆ ಓಟ್ ಬತ್ತಿ ಸುಮ್ಕಿರು. ಬಂದಿರಾ ನೀವು? ಹ್ಞೂ ನಡಿ ಇಲ್ಲೇನು ಕೆಲಸ ನಡಿ ಹೋಗದ. ಸರಿ ಮತ್ತೆ ಬನ್ನಿ ಹೋಗದ. ಗಾಯತ್ರಿ ಅತ್ತೆ ವಾಲ್ತಕ್ಕೆ ಓಟ್ ಬತ್ತೀನಿ ಕಣವ ಮನೆ ಕಡೆ ಸಾರು. ಹ್ಞೂ ಆಯ್ತು ಅತ್ತೆ. ಅವ ನಾನು ಒಂದು ದಿವಸ ಹೇಳೋದು ಮರ್ತ್ಬಿಟ್ಟೆ ನಾಳೆಕಿನ ಕೆಲ್ಸಕ್ಕೆ ಹೋಗ್ತೀನಿ ಕಣವ. ಲವ್ ಎಂತ ಕೆಲ್ಸಕ್ಕೆ ಹೋದಿಯೇ ಸುಮ್ ಕೂತ್ಕೋ. ನಾವೇ ಆಳು ಕಾಳು ಕಟ್ಕೊಂಡು ಕೆಲಸ ಮಾಡಿಸ್ತೀವಿ ಇವನು ಓದೋನಂತ ಕೆಲಸಕ್ಕೆ. ನೀನು ಯಾವ ಕೆಲ್ಸಕ್ಕೆ ಹೋಗೋದು ಬೇಡ ಏನು ಬೇಡ ನೀನು ಅಚ್ಚುಕಟ್ಟಾಗಿ ಉಣ್ಕೋ ತಿನ್ಕೋ ನಮ್ಮ ಹೊಲ್ದ ಕೆಲಸ ಮಾಡ್ಕೋ ನೆಮ್ಮದಿಯಾಗಿರು ನೀನು. ಯಾವ ಕೆಲಸ ಬೇಡ ಏನು ಬೇಡ ನೀನು. ಕೂತ್ಕೊಂಡ್ರದ ಸುಮ್ಮನಿರವ ಕೆಲಸ ಇದ್ದಾಗ ಹೊಲ್ದ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತೆ. ಬೇಡ ಸುಮ್ಮನಿರ್ಲ ಮಗ ಇನ್ನು ಯಾರಿಗೆ ಸಂಪಾದನೆ ಮಾಡಕ್ಕೆ ಗಾಡಿ ಇರೋದು ಮುಗಿ ಸಾಕಾಕಿಲ್ವಾ ಸುಮ್ಕಿರು. ನಿಂತ್ಕೊಂಡು ಮನೆ ಕಟ್ಸ್ಬೇಕಲ್ಲ ಅಲ್ಲಿ ಗಿಲೋ ಮಾಡಿಸ್ಬೇಕಲ್ಲ ಅತ್ತಾಗ ನೋಡು. ಯಾವ ಕೆಲಸಕ್ಕೂ ಬೇಡ ಏನು ಬೇಡ ಅಲ್ಲಿ ಕೆಲಸ ಮಾಡಿಸು. ಓ ಸರಿ ಬಿಡು ಆಯಿತು ನನಗೂ ಗಾರೆ ಕೆಲಸ ಕೂತ್ಕೊಣವ. ಗಿಲೋ ಪಲವ್ ಸುಮ್ಮನೆ ಆಳ್ಗಳು ಕಟ್ಕೊಂಡು ಏನು ಮಾಡಕ್ಕೆ ಅವ್ರಿಗೆಲ್ಲ ಯಾಕೆ ಕಾಸು ಕೊಡೋದು ನಾನೇ ಒಂಚೂರು ನೀರು ಮಾಡ್ತೀನಿ ಬಿಡು ಹಂಗಾರೆ. ಹಂಗೆ ಮಾಡು ಇನ್ನು ಟೈಲ್ಸು ಪೈಲ್ಸು ಹೊಟ್ಟಿಸ್ಬೇಕಲ್ಲ ಎಲ್ಲನೂ ನೀನೇ ಮಾಡೋದಿದ್ರು ಮಾಡು. ಮತ್ತೆ ಕರ್ಕೊಂಡು ಒಂದು 2 ಜನ ಮತ್ತೆ ಗಿಲೋ ಪಲಾವ್ ಮಾಡೋದಿದ್ರು ಮಾಡಪ್ಪ ನೀನು. ದೊಡ್ಡ ದೊಡ್ಡ ಬಿಲ್ಡಿಂಗ್ನೇ ಕಟ್ತಾರೆ ಕಲೆ ಒಳ್ಳೆ ಮೇಸ್ರಿ ಕೆಲಸವಯ್ಯ. ಅದಕ್ಕೆ ಕೂತ್ಕೊಳ್ಳೋ ಬದಲು ಕಡ್ದ ಕೆಲ್ಸಕ್ಕೆ ಹೋಗೋದ ಅಂತ ನಾನು ಕೆಲಸ ಎಲ್ಲ ಆದಮೇಲೆ. ನೀನು ಎಲ್ಲೂ ಹೋಗೋದು ಬೇಡಪ್ಪ ಸುಮ್ಮನೆ ನೆಮ್ಮದಿಗೆ ಇದ್ಬಿಡು ನೀನು. ನಮಗೆ ಇದು ಮಾಡಬೇಡ ನೀನು ಮನೇಲಿ ಹೊಸಾದೆ ಆದರೆ ಸ್ವಲ್ಪ ಸಮಯ ಮೇಯಿಸ್ಕೊಂಡು ಕಾಲ ಕಳ್ಕೊಂಡು ನಿಮ್ಮ ಅಪ್ಪ ಇರ್ತದೆ ನಾನು ಇರ್ತೀನಿ ನಾವು ಸ್ವಲ್ಪ ಸಮಯ ಮೇಯಿಸ್ಕೊಡ್ತೀವಿ ಮನೇಲಿ ತಿರ್ಗಾಡ್ಕೊಂಡು ಹೊಲ್ತಕ್ಕ ಮನೆಗೂ ತಿರ್ಗಾಡ್ಕೊಂಡಿರು ನೀನು. ನನಗೆ ನಿಜಕ್ಕೂ ಆಗ್ಲಿನ ಕೆಲಸ ಮಾಡಿ ಪಾಠ ಬಿಟ್ಟಿನಲ್ವ ಕೂತ್ಕೊಳ್ಳೋಕೆ ಮನ್ಸಿಲ್ಲ ಕಣವ. ದಿವಸ ದುಡ್ದಿರ ಸಾಕು ಆರಾಮಾಗಿರ್ಲ ಮಗ ನೀನು ತಲೆಗೆಡ್ಸ್ಕೊಬೇಡ ನೀನು. ನೀ ಬಂದಿರಾ? ಹ್ಞೂ ನಡಿ ಹೋಗದ. ಊಟ ಮಾಡ್ರಪ್ಪ ಊಟ ಮಾಡಿ ಮಗಿನ ಸ್ಕೂಲಿಂದ ಕರ್ಕೊಬಲ್ಲ ಆಮೇಲೆ. ಹ್ಞೂ ಸರಿ ಆಯಿತು ಕರ್ಕೊಬತ್ತೀನಿ ಬಿಡು. ಅಯ್ಯೋ ರೀ ಪಾಪ ಅತ್ತೆ ಎಷ್ಟೊಂದು ಒಳ್ಳೆಯವರು ಅಲ್ವಾ. ನನಗಂತೂ ಹೊಟ್ಟೆ ಉರಿತದೆ ಇಷ್ಟು ದಿವಸ ನಾವು ಇವ್ರನ್ನಿಂದ ದೂರ ಆಗಿದ್ವಲ್ಲ ಅಂತ. ಓ ಏನೋ ಅದೃಷ್ಟ ಬಿಡು. ಈಗ ನಾನು ಅಲ್ಲಿ ಇಲ್ಲ ಅಂದ್ರೆ ನಿನ್ನ ಮದುವೆ ಆಕಾಯ್ತಿತ್ತ ದೂರಿಂದ ಅಲ್ಗದು ಹೆಣ್ಣು ನೋಡಕ್ಕೆ ಬತ್ತಿತ್ತಿಲ್ಲ ನೀ ನನ್ಗೆ ಗೆಳತಿಯಾಗಿ ಸಿಗ್ತಿತ್ತಿಲ್ಲ. ಓಹೋ ನೀವಂಗ ನನ್ಗೆ ಅಣ್ಣಾಗ ಸಿಗ್ತಿತ್ತಿಲ್ವಾ? ಸರಿ ಆಯ್ತು ಕಂದ್ಬಿಡಿ ಋಣ ಸಂಬಂಧ ಇದ್ದಿದ್ರಿ ಅಷ್ಟು ದೂರ ಆದರೂ ಹಾಗೆ ಆಗೋದು ಕಣ್ರಿ. ಓ ಏನೋ ಸದ್ಯಕ್ಕೆ ಹೆಂಗೋ ನಮ್ಮ ಅವ್ವ ಸಿಕ್ಕುದಲ್ಲ ನನಗೆ ಅದೇ ಸಂತೋಷ ಕಣಮಿ ಕಣ್ರಿ. ನಿಜವಾಗ್ಲೂ ನೀವು ಅಷ್ಟೊಂದು ಕಷ್ಟಪಡ್ತಿದ್ರಿ ಎಷ್ಟೋ ದಿವಸ ನನಗೆ ಹೇಳನೆ ಬರ್ತಿತ್ತು. ಒಂದು ದಿವಸ ರಜೆ ಆಗ್ತಾನೆ ಒಂದು ಭಾನುವಾರನೂ ರಜೆ ಆಗ್ತಾನೆ ಹಿಂಗೆ ಕೆಲಸ ಮಾಡೋಕೆ ಹೋಯ್ತಾರಲ್ಲ ನಮಗೆ ಯಾಕೆ ದೇವರು ಈ ಥರ ಶಿಕ್ಷೆ ಕೊಟ್ಟ ಸಾಯ ಗಂಟ್ಲು ಗೇಯ್ ಅಂತದನ್ನೇ ಕೊಟ್ಬಿಟ್ನಲ್ಲ ಕಂಡವ್ರ ಮನೆ ಕೂಲಿ ಮಾಡೋದನ್ನೇ ಕೊಟ್ಬಿಟ್ನಲ್ಲ ಅಂತ ನಿಜಕ್ಕೂ ನನಗೆ ಎಷ್ಟೋ ದಿವಸ ಹಳ್ಳ ಬಂದ್ಬಿಟ್ಟಿತ್ತು ನನಗೆ. ಈಗ ಒಂಥರ ನೆಮ್ಮದಿ ಆಯಿತು ಕಣ್ರಿ. ಬಾಲೆಲೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಕಷ್ಟ ಕೊಟ್ಟವ್ರಿಗೆ ಸುಖ ಕೊಟ್ಟೆ ಕೊಡ್ತಾನೆ ಉಸಿ ತಾಳ್ಮೆನ ಕಾಯ್ಬೇಕು ಅಷ್ಟೇ. ನಿಜ ಕಣ್ರಿ ನಿಜ ನಿಮ್ಮ ಮಾತು. ಆ ಮಾತು ಇವತ್ತು ಸತ್ಯ ಅನ್ನಿಸ್ತದೆ. ನಾವು ಕಷ್ಟಪಟ್ಟಿದ್ಕೂ ಸುಖ ಸಿಕ್ತು. ಪಾಪ ನೋಡಿ ಅತ್ತೆ ಇಷ್ಟು ವಯಸ್ಸಾಗಿದ್ರು ಒಂದ್ಗಳಿಗೆ ಕೂತ್ಕೊಳ್ಳೋಕ್ಕೆ ಇಷ್ಟಪಡೋಕ್ಕಿಲ್ಲ. ನಿಜಕ್ಕೂ ಇಲ್ಲಾಂದಿದ್ರೆ ಅದೇ ಹೇಳೋಕ್ಕಿಲ್ವ ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಹಂಗೆ ಕೂತ್ಕೊಂಡು ಕಾಲ ಕಳೆದ್ರೆ ಯಾವ್ದಕ್ಕೂ ಪ್ರಯೋಜನಕ್ಕಿಲ್ಲ. ಏನಾದ್ರು ಒಂದು ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬೋದು. ನಿಜ ನಿಜ ನಿಮ್ಮ ಮಾತು ಮಾತ್ರ ನಿಜನೆಯ. ಓಹೋ ನಾದ್ನಿಯಮ್ಮ ಚೆನ್ನಾಗಿದ್ಯಾ? ಸಮಯ ಹೆಂಗಿದ್ಯಪ್ಪ? ಹ್ಞೂ ಚೆನ್ನಾಗಿವ್ನಿ ಬಡ ಕೂತ್ಕೋ. ಬಾವಾ ಬನ್ನಿ ಕೂತ್ಕೊಳ್ಳಿ. ಕಾಫಿ ಕುಡ್ದಿರೋ ಟೀ ಕುಡ್ದಿರೋ ಬಾವಾ? ಓ ಯಾವ್ದಾರು ಒಂದು ಕಾಯಿಸ್ಕೊಬರಗವ ಏನು ಚಳಿ ಚಳಿ ಏನು ಹೊಸ ಚಳಿಯಾ ನಾಲ್ಕು ಪಕಡ ಮಾಡ್ಬಿಡ ಹಂಗೆ. ಹ್ಞೂ ಸರಿ ಬಾಬಾ ಆಯಿತು ಕೂತ್ಕೊಳ್ಳಿ. ಸಮಯ ನಿಮ್ಮ ಹೂನ ಓಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಕಣಪ್ಪ ನಾವಂತೂ. ಅಯ್ಯಪ್ಪ ನಾನು ಸ್ವಂತ ಹೂಗಿಂತ ಹೆಚ್ಚಾಗಿ ನೋಡ್ಕೊಂಡೆ ಮಾತ್ರ. ಇಲ್ಲ ಅಂದ್ರೆ ನಿಮ್ಮ ಹೂ ಯಾವತ್ತ ಸತ್ತ ಬಿಡಲು ಹೆಂಗೋ ಬಿಡೋಣ ಹೆಂಗೋ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೂ. ಅಯ್ಯೋ ಯಾವ ದೇವ್ರು ಒಳ್ಳೇದು ಮಾಡೋದು ಇವತ್ತಿನ ಕಾಲದಲ್ಲಿ ಒಳ್ಳೆ ತನಕ ಬೆಲೆನೇ ಇಲ್ಲ ಬಾ. ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿವಿ ಎತ್ಕೆಮ್ಮ ಚೆನ್ನಾಗಿದ್ದೀರಾ? ಅಯ್ಯೋ ನನಗಂತೂ ಓಸಿ ಸಂತೋಷ ಆಗಲಿಲ್ಲ. ಅಯ್ಯೋ ಹೆಂಗೋ ನಮ್ಮ ಮತ್ತೆ ಕಷ್ಟಪಡ್ತಿತ್ತು ಈಗ ಹೆಂಗೋ ನೆಮ್ಮದಿಯಾಗಿರ್ಲಿ ಹೆಂಗೋ ಬಂದವರಲ್ಲ ಅನ್ಕೊಂಡು ಒಸಿ ಖುಷಿ ಆಗಲಿಲ್ಲ ಕಣಪ್ಪ. ಹೆಂಗೋ ಚೆನ್ನಾಗಿರಿ. ಒಳ್ಳೆ ಪಕಡ ಬೇಯಿಸ್ತಾಳೆ ಹೋಗು ನೀನು ಸಹಾಯ ಮಾಡೋ. ಕುತ್ಕೊಳ್ರಕ್ಕ ಪಕಡ ಬೇಯಿಸ್ತಾ ಅಂತಲ್ಲವ ಬರೋಣ ಸಹಾಯ ಮಾಡೋಣ. ಇಲ್ಲ ಕತೆ ಕುತ್ಕಕ್ಕ ಬೇಯಿಸ್ತಾ ಇಲ್ವಾ? ಬೇಯಿಸ್ತೇವೆ ಕತ್ ಕುತ್ಕೊಳ್ಳಿ ನಾನು ಮಾಡ್ತೀನಿ. ಅದೇ ಊಟ ಕರೆದ್ರು ಬರ್ನೇ ಇಲ್ವಲ್ಲ. ಅಯ್ಯೋ ಬೇಜಾರು ಮಾಡ್ಕೊಬೇಡ ಕಣವ. ಇವರು ಈಗ 4 ದಿವಸದಲ್ಲಿ ಕೆರೆಯಲ್ಲಿ ಮೀನು ಹಿಡ್ಕೊಂಡು ಹೆಚ್ಚಾಗಿ ಹಿಡ್ಕೊ ಬಂದ್ಬಿಟ್ಟಿದ್ರೆ ನಾವು ತಂದಿರೋ ಒಂದು 20 kg ಮೀನು ಸಾರು ಮಾಡಿದೆ. ಅಯ್ಯೋ ಓಸಿ ಚೆನ್ನಾಗಿತ್ತಿಲ್ಲ ಕಣವ ಸಾರು. ಉಂಡಾಗೆ ತಿಂದಂಗೆ ಇನ್ನೂ ತಿನ್ಬೇಕು ಅನ್ಸೋದು ಅಷ್ಟು ಚೆನ್ನಾಗನ ಮಾಡಿದೆ. 20 kg ಮೀನ ನಾವು 3 ಜನ ತಿನ್ಕೊಂಡು ನಮ್ಮ ಮಾವನಿಗೊಂದು 2 ಕಡಿ ಹಾಕ್ಬಿಟ್ಟು ಸಾಕು ಕೊಟ್ಟು ಕಳಿಸ್ತೇವೆ ಅಲ್ತಕ್ಕೆ. ಇನ್ನು ಮಿಕ್ಕಿದ್ದೆಲ್ಲ ತಿನ್ಕೊಬಿಟ್ವಾ ನಮ್ಮ ಗುಂಡಮ್ಮ ನಾನು ಇವರು ನಮ್ಮ ಅತ್ತೆ ಎಲ್ಲ ಸಿಕ್ಕೊಂಡು ಬೇದ ಹತ್ಕೊಬಿಟ್ಟು ಒಸಿ ಒದ್ದಾಡಿಲ್ಲ ಕಣ್ಮಗ. ಇನ್ನು ತಿರ್ಗವ ಅತ್ತೆ ಬೇರೆ ಬಾಣೆ ಸುಣ್ಣ ಕರಿತದೆ ಆಸೆ ಗುಂಡ್ಬಿಟ್ಟು ತಿರ್ಗ ಇನ್ನೂ ಜಾಸ್ತಿ ಆಗ್ಬಿಟ್ಟದು ಬೇದಿ ಅಂದ್ಬಿಟ್ಟು ಬರ್ನಿಲ್ಲ. ಏನು ಅನ್ಕೋತೋ ಏನೋ ಪಾಪ ಅತ್ತೆ. ಏನು ಅನ್ಕೊಳಕ್ಕಿಲ್ಲಕತ್ತೆ ಏನು ಅನ್ಕೊಂಡದು ಕೂತ್ಕೊಳ್ಳೋದಕ್ಕೆ. ಇರ್ಲಿ ಕಣಪ್ಪ. ಅಯ್ಯೋ ನನಗಂತೂ ನಿಜವಾಗ್ಲೂ ಒಸಿ ಸಂತೋಷ ಆಗಲಿಲ್ಲ. ಅದನ್ನೇ ಹೇಳ್ದೆ ಇವ್ರು ಕೊಟ್ಟುವೆ ಹೆಂಗೋ ಬಿಡ್ರಿ ಅತ್ತಗೆ ಅತ್ತೆ ಏನು ಬೇಜಾರು ಮಾಡ್ಕೊತಿತ್ತು ಈಗ ಹೆಂಗೋ ನೆಮ್ಮದಿ ಆಯಿತು ಅಂದ್ಕೊಂಡು ಒಸಿ ಸಂತೋಷ ಪಡ್ನಿಲ್ಲ ಕಣ್ಮಗ. ನಾನು ನಮ್ಮ ಅತ್ತೆ ಇವರು ಎಲ್ಲವ ಅಯ್ಯೋ ನಾವು ಮೊದಲೋಗಿ ಯಾವ್ದಾರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು ಹೆಂಗೋ ಕುಟುಂಬ ಚೆನ್ನಾಯ್ತಲ್ಲ ಅಂದ್ಕೊಂಡು ನಿಜವಾಗ್ಲೂ ನಾವು ಒಸಿ ಖುಷಿ ಪಡ್ನಿಲ್ಲ. ಅವೆಲ್ಲ ಹೇಳೋದು ಸುಮ್ಕಿರ್ಲೆ ಏನೋ ಇನ್ಯಾರು ನನ್ನ ತಮ್ಮ ಅವ್ನು ಬದುಕಿದ್ರೆ ನಾನು ಬದುಕಿದ್ರೇನು ಅವ್ನು ಬದುಕದ್ ಬೇರೆ ನಾನು ಬದುಕದ್ ಬರಲ್ಲೇ ಇದೊಳೆ ಸರಿ ಎತ್ತು ನಿಂದು ಇಬ್ಬರದು ಒಟ್ಟಿಗೆ
ನಮ್ಮ 2 ಎಕರೆ ನಿಮ್ಮ 5 ಎಕರೆ ಒಟ್ಟಿಗೆ ಸೇರಿ 7 ಎಕರೆ 7 ಎಕರೆ ಆಯ್ತವೆ. ಒಟ್ಟಿಗೆ ಮಾಡ್ಬಿಡೋದು ಆರಂಭವ ಬಂದಿದ್ರಲ್ಲಿ ಸಮಾಂಚಗಳದ. ಅಯ್ಯೋ ಅದಕ್ಕೆ ಬೇಡ 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 ನೋಡಿ, ವಿಶ್ವಾಸದಲ್ಲಿ ನಾವು ಬಂದು ನಿಮ್ಮ ಮನೇಲಿ ಉಣ್ಬೋದು, ನೀವು ಬಂದು ನಮ್ಮ ಮನೆ ಉಣ್ಬೋದು, ಅಷ್ಟರಲ್ಲಿ ಇರಲಿ ಸಾಕು ಸಂಬಂಧ. ಹಿಂಗೆ ಒಟ್ಟಿಗೆ ಆರಂಭ ಮಾಡೋದೇನು ಅದೆಲ್ಲ ಏನು ಚಂದ, ಅವೆಲ್ಲ ಬೇಡ. ನಾವು ಮಾಡ್ಕೊತೀವಿ, ನೀವು ಮಾಡ್ಕೊಳ್ಳಿ. ಅಯ್ಯೋ ಹಂಗಲ್ಲ ಕಣಪ್ಪ, ಪಾಪ ನಿನಗೆ ಹಿಂಸೆ ಆಯ್ಕಿಲ್ವಾ? ಪಾಪ ನಿನ್ಗೆ ಹಿಂಸೆ ಆಯ್ತದೆ ಒಬ್ಬನಿಗೆ ಆರಂಭ ಮಾಡಕ್ಕೆ ಅಂತ ಗಂದಿದ್ದು ಕಣಪ್ಪ. ತಪ್ಪು ತಿಳ್ಕೊಬೇಡ, ತಪ್ಪು ತಿಳ್ಕೊಬಿಟ್ಟು ಆಮೇಲೆ. ಅಯ್ಯೋ ಹಂಗೇನು ಹಿಂಸೆ ಆಯ್ಕಿಲ್ಲ ಕಣಕ್ಕ, ನಮಗೆ ಆ ಥರ ಏನು ಹಿಂಸೆ ಆಯ್ಕಿಲ್ಲ. ನಾವು ಕೆಲಸ ಮಾಡೋ ಅಭ್ಯಾಸ ಆಗಿವಿ, ಮಾಡ್ಕೊತೀವಿ. ನಮ್ಮ ಜಮೀನು ನಾವು ಆರಂಭ ಮಾಡ್ಕೊಳ್ಳೋಕೆ ಗೊತ್ತಿಲ್ವಾ? ನಿಮ್ಮ ಪಾಪ ನಿಮಗೆ ಕಷ್ಟ ಕೊಡಬೇಕು, ನಿಮ್ದು ನೀವು ಮಾಡ್ಕೊಳ್ಳಿ, ನಮ್ದು ನಾವು ಮಾಡ್ಕೊತೀವಿ. ಇದ್ರ ಮೇಲೆ ಮಾತಾಡಿದ್ರೆ ನನಗೆ ಬೇರೆ ಇರೋಕ್ಕಿಲ್ಲ ಅಷ್ಟೇ. ಆಮೇಲೆ ನಿನ್ನ ಮಗ ಅಯ್ಯೋ ಸಿ ಲಕ್ಷಣವಾಗಿದ್ದಾನೆ. ನನ್ನ ಆದ್ನಿ ಮಗಳಿಗಂತೀವಿ ಫಿಕ್ಸು ಕಣವ. ಆ ಹೆಣ್ಣು ಒಸಿ ಚೆನ್ನಾಗಿಲ್ಲ, ಆ ಹೆಣ್ಣು ಮಾಡ್ಕೊಳ್ಳೇಬೇಕು ಅಂದ್ಕೊಂಡು ನಾನು ನಮ್ಮ ಅತ್ತೆ ಎಲ್ಲವ ಮಾತಾಡ್ಕೊಂಡು ನಿಮಗೂ ಒಬ್ಬ ಮಗ ಅವಳು ಒಬ್ಬ ಮಗಳು. ಅಯ್ಯೋ ಒಸಿ ಚೆನ್ನಾಗಿಲ್ಲ ಹೆಣ್ಣುವಿ. ನಿನ್ನ ಮಗ ಎಷ್ಟನೇ ಕ್ಲಾಸು? 3 ಅಯ್ಯೋ ಅದುವೇ 1 ಕ್ಲಾಸ್ ಕಣೆ. ಏನು ಕಾರ್ ಮೆಣಸು ಸೇರ್ಸದೆ ಅರ್ಧ ಕೆಜಿ 3/4 ಕೆಜಿ ಅಂತಾರಲ್ಲ ಹಂಗೆ ಓದ್ತಾ ಕುಂತದೆ. ಅಯ್ಯೋ ತಟಾಪಟ ಅಂತದೆ. ಒಸಿ ಚೆನ್ನಾಗಿ ಓದಕ್ಕಿಲ್ಲ ನಿಮ್ಮ ಹೆಣ್ಣಂಗೆ, ನಿಮ್ಮ ಇದ್ದಂಗೆ ಒಸಿ ಓದಕ್ಕಿಲ್ಲ, ಚೆನ್ನಾಗಿ ಓದ್ತದೆ. ಅದಕ್ಕೆ ನನ್ನ ಆದ್ನಿ ಮಗನಿಗೆ ಮಾಡ್ಕೋಬೇಕು, ನನ್ನ ಆದ್ನಿ ಮಗಳಿಗೆ ಮಾಡ್ಕೋಬೇಕು ನಿನ್ನ ಮಗನ ಅನ್ನೋದು ನಮಗೆ ಆಸೆ ಕಣವ. ಇನ್ಯಾರು ಕೊಟ್ಕೊಂಡಿರಿ, ಇನ್ಯಾರು ಕೊಡಕ್ಕಲ್ಲದವ? ಒಳ್ಳೆ ನಮ್ಮ ದಿವ್ಸಂಗೆ ಹೆಣ್ಣು ಭಾಳ ಜೋಡಿ ಆಯ್ತದೆ ಅಕ್ಕ. ಹಂಗೆಲ್ಲ ಆಸೆ ಇಟ್ಕೋಬೇಡಿ ನೀವು. ನನ್ನ ತಮ್ಮನ ಮಗಳನ್ನ ನಾವು ಆಲೆ ಹೆಂಗೆ ಅನ್ಕೊಂಡಿವಿ. ತಮ್ಮನ ಮಗಳು ಅನ್ಕೊಂಡಿದ್ಯಾ? ಹೆಂಗೆ ಒಳಗೆ ಹಾಕಬೇಕು, ಹೆಂಗೆ ಒಳಗೆ ಹಾಕಿಸ್ಬೇಕು ಅಂತ ನಮಗೂ ಗೊತ್ತು. ಇರು ಆಯ್ತು, ಗೊತ್ತಾಯ್ತದೆ. ಈ ಆಸ್ತಿ ಬದುಕ ನಮ್ಮ ಕಡೆ ಉಂದಾನೆ ಬೇರೆ ಗುಣಕ್ಕೆ ನಾವು ಬಿಟ್ಟುಟವ. ಅಯ್ಯೋ ನೋಡದ ಕಾಲುವೆ ತೀರ್ಮಾನ ಮಾಡ್ತದೆ ಬಿಡವ. ಈಗಲೇ ಯಾಕೆ ಐನೋ ಮಲ್ಲೈನೋ, ಈಗಲೇ ಯಾಕೆ ಅಲ್ವವೆಲ್ಲವ? ಒಲೆ ನಿನ್ನ ತಂಗಿಗೆ ಅದೇನು ಸಹಾಯ ಮಾಡಲ್ಲ. ಒಲೆ ಬೆಳಿಕೊಲೆ, ಪಾತ್ರೆ ಬೆಳಿಕೊಲೆ. ಬಾವ ನೀವು ತೊಂದರೆ ತಗೋಬೇಡಿ, ನಾನು ಆಲೆ ಪಾತ್ರೆ ಗಿತ್ರೆಲ್ಲ ಬೆಳಿಕೊಂಡೀನಿ. ಇನ್ನೇನು ಕೆಲಸ ನಮಗೆ? ಮನೇಲಿ ಕುತ್ಕೊಂಡು ಇರೋದೇ ಅಲ್ವಾ? ಇರ್ತೀನಿ ಅಂತಿದ್ದಲ್ಲೇ ಇದ್ದಿಲ್ಲೇ. ಇರ್ತೀನಿ ಇವತ್ತು ನನ್ನ ವಾರ್ಗಿತಿ ಕೊಟ್ಟು ಮಾತಾಡ್ಕೊಂಡು. ಇರಿ ಆಯ್ತು, ಇರೋದಕ್ಕೆ ಇರಿ. ರೀ ಗುಂಡಮ್ಮನು ಕಳಿಸ್ರಿ. ಇರ್ತಾನೆ ಅವಳು ಇರಕ್ಕಿಲ್ಲ, ನಾನು ಬಿಟ್ಬಿಟ್ಟು ಇಸ್ಕತೀನಿ. ಸರಿ ಆಯ್ತು, ಕಳಿಸ್ತೀನಿ ಬಿಡು. ಆಯ್ತವ ಪಾಕೋಡ. ಮಾಡ್ತೀನಿ ಬಾವ. ಅಯ್ಯೋವ ಈರುಳ್ಳಿ ಕೊಯ್ ಕೊಡೋಣ ತಮ್ಮಯ್ಯ. ಹೆಂಗೋ ಬಿಡಪ್ಪ, ಬಂದಲ್ಲ ಭಾಳ ಖುಷಿ ಆಯ್ತು ನನ್ಗೆ ಮಾತ್ರ. ನಾನು ನಮ್ಮ ಅವ್ವ ಆಮೇಲೆ ಇವಳು ಎಲ್ಲ ಕೂತ್ಕೊಂಡು ಎಷ್ಟೋ ಸತಿ ಎತ್ಬಿಟ್ಟಿವಿ ಪಾಪ. ನಿಮ್ಮ ಅವ್ನ ಕಷ್ಟ ನೋಡೋಕ್ಕಾಗ್ದಾನಿಯ ಒಸಿ ಎತ್ತಿಲ್ಲ ಕಣಪ್ಪ. 3 ದಿವಸ ಊಟನೇ ಬಿಡ್ತೀವಿ, ಅಷ್ಟೊಂದು ಅಟ್ಟು ಉಳಿತಿತ್ತು ನಮಗೆ. ನಮ್ಮ ಚಿಕ್ಕವನಿಗೆ ಈ ಪರಿಸ್ಥಿತಿ ಗೊತ್ತಲ್ಲ ನೋಡು, ಆಸ್ತಿ ಬದುಕು ಏನೋ ಸಂಪಾದನೆ ಮಾಡಳೆ, ಅದು ಉಣ್ಣಕ್ಕೆ ಮಕ್ಕಳೇ ಇಲ್ವಲ್ಲ ಅಂದ್ಕೊಂಡು ಒಸಿ ದೇವ್ರಿಗೆ ಅರ್ಕೆ ಕಟ್ಕೊಂಡಿಲ್ಲ ಕಣಪ್ಪ. ಅರ್ಕೆ ತೀರ್ಸೋದು ಏನು 1 ವರ್ಷನೇ ಆದದ್ದು, ಹೆಂಗೋ ಅಷ್ಟೊಂದು ಅರ್ಕೆ ಕಟ್ಕೊಂಡಿವಿ ನಾವು. ಹೆಂಗೋ ನೀನು ಚೆನ್ನಾಗಿರಪ್ಪ, ನೀನು ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ಚೆನ್ನಾಗಿ ಪಕೋಡೋಕೆ ಕಡಲೆ ಬೀಜ ಹಾಕು, ಕಡಲೆ ಬೀಜ ಚೆನ್ನಾಗಿರ್ತದೆ. ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಮಾಡು. ಹಂಗೆ ಕವರ್ ಹಾಕೊಡಿಲಿ, ಉನ್ಕು ಹಾಕೊಂಡು ತಗೊಂಡೈತಿ ಸಿಯಾ. ಸರಿ ಕಣ್ರಿ ಹಾಕೊಟ್ಟನು. ಮಾತ್ರ ನಾವು ಇಲ್ಲಿ ಉಣ್ಣೋದೇನೋ ಅಲ್ಲಿ ಉಣ್ಣೋದೇನು, ನಾವು 2 ಮನೆ ಒಂದೇ ಥರ ಇದ್ದಿದ್ದು ಕಣ್ಮಗ. ನಿಮ್ಮ ಅವ್ವನೇ ಕೇಳ್ಬೇಕಾರೆ ಇಲ್ಲಿ ಉಂಡ್ರು ನಮ್ಗೆ ಸರಿನೇ, ಅಲ್ಲಿ ಉಂಡ್ರು ಸರಿನೇ. 2 ಮನೆ ಅಂತ ಬೇರೆ ಇರೋದಷ್ಟೇ, ಒಟ್ಟಿಗೆ ನಾವು ಉಣ್ಣೋದು ತಿನ್ನೋದೆಲ್ಲ ಮಾಡ್ತಿದ್ದು ಕಣ್ಮಗ. ಸರಿ ಬಿಡೋಣ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.